ಎಲ್ರಿಗೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ತೆಗೆದುಬಿಟ್ಟೆ. ಅಂದರೆ ತುಂಬ ಬಿಸಿಲಿರೋದ್ರಿಂದ ಇವತ್ತೊಂದು ಸ್ವಲ್ಪ ಮಳೆ ಬರ್ತಾ ಇದೆ. ನೋಡ್ತಾ ಇರ್ಬೋದು ಕೋಲಾರದಲ್ಲಿ ಇವತ್ತೊಂದು ಸ್ವಲ್ಪ ಮಳೆ ಆಗ್ತಾ ಇದೆ. ಅಂದರೆ ತುಂಬ ಬಿಸಿಲು ಹೇಳಿ ಈ ಬಿಸಿಲಲ್ಲಿ ಹೆಂಗೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಕೂಲಿ ಕೆಲಸ ಮಾಡೋರೆಲ್ಲ ಅವರೆಲ್ಲನೂ ಹೋಗ್ಲಿ ಹೊರಗಡೆನೇ ಕೆಲಸ ಮಾಡ್ತಾರಲ್ಲ. ಇವರು ನೋಡಿ ಇಲ್ಲಿ ಕಟ್ತಾ ಇದ್ರಲ್ಲ, ಇವ್ರು ಯಾವ ಥರ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಪಾಪ ಮಳೆಯಲ್ಲಿ ಚಳಿಯಲ್ಲಿ ಎಲ್ಲ ನಡ್ಕೊತ ಬಿಸಿಲಲ್ಲೆಲ್ಲ ಒಣಗ್ಕೊತ ಮಾಡ್ತಾ ಇರ್ತಾರೆ. ಅಷ್ಟೇ ಸ್ಟ್ರಾಂಗಾಗಿರ್ತಾರೆ ಅವರು. ಎಷ್ಟು ಮಳೆ ಬಿಸಿಲು ಚಳಿಗೆ ಎಲ್ಲ ಒಣಗಿರ್ತಾರೋ ಅಷ್ಟೇ ಸ್ಟ್ರಾಂಗ್. ಅದಕ್ಕೆ ಅವರು 50-60 ವರ್ಷ ಬದುಕೋದು. ನಾವು ಅಷ್ಟು ವರ್ಷ ಬದುಕೋದೇ ಇಲ್ಲ. ನಾವು 30 ವರ್ಷ ಬದುಕೋದು ಹೆಚ್ಚು. BP ಶುಗರು ಅಂತ ಆದ್ದರಿಂದ ಹೇಳ್ತಾ ಇರೋದು. ಅಷ್ಟು ಬೇಗ BP ಶುಗರು ಎಲ್ಲ ಬಂದಿರುತ್ತೆ. ಮಳೆಯಲ್ಲಿ ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಯಾವುದು ಬಂದಿರಲ್ಲ. BP ಶುಗರು ಹಳ್ಳಿಯಲ್ಲಿರೋರಿಗೆ ಕಡಿಮೆ BP ಶುಗರ್ ಅನ್ನೋದು. ಯಾಕಂದರೆ ಬಿಸಿಲಲ್ಲಿ ಜಾಸ್ತಿ ಕೆಲಸ ಮಾಡ್ತಾರಲ್ಲ ಅದರಿಂದ ಕಡಿಮೆ. ಒಂದು ನಿಮಿಷ. ನಮ್ಗೆ ಆಯಸ್ ಜಾಸ್ತಿ ಇರಬೇಕಂದ್ರೆ ಹಿಂಗೆ ಹೊರಗಡೆ ಕೆಲಸ ಮಾಡಬೇಕು. ನಾವೇನೇ ಒಳಗಡೆ ಕೆಲಸ ಮಾಡ್ತೀವಂದ್ರೂ ಬಿಸಿಲಿಗೆ ಒಣಗಲ್ಲ, ಮಳೆಗೆ ನೆನೆಯಲ್ಲ, ಚಳಿಗೆ ತಡ್ಕೊಳ್ಳಲ್ಲ. ಜಾಸ್ತಿ ಎನರ್ಜಿ ಏನು ನಾವು ಆ ಟಾನಿಕ್ಕು ಈ ಟಾನಿಕ್, ಆ ಫುಡ್ಡು ಈ ಫುಡ್ಡು ತಿಂದು ಏನು ಎನರ್ಜಿ ಬರುತ್ತೆ ಅಂತ ಹೇಳ್ತೀವ ಅದು ಬರಲ್ಲ. ರಿಯಲಾಗಿ ಬರಬೇಕಂದ್ರೆ ಈ ಥರ ಇರಬೇಕು. ನಮ್ಮ ಆಯಸ್ ಜಾಸ್ತಿ ಆಗಬೇಕು ಅಂದರೆ ಈ ಥರ ಎಲ್ಲ ಕೆಲಸ ಮಾಡಬೇಕು. ಹಂಗಾದರೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಚೆನ್ನಾಗಿ ನಾವು ಇರ್ತೀವಿ. ನಾನು ಮಾಡ್ತೀನ ಅಂತಂದು ಕೇಳ್ಬೋದು. ನನ್ನ ಕೈಲಾಗಲ್ಲ. ಮೊದಲು ಮಾಡ್ತಾಯಿದ್ದೆ, ಇವಾಗ ಆಗಲ್ಲ, ಆಗೋದು ಇಲ್ಲ. ಆದ್ದರಿಂದ ಹೇಳಿದ್ದು. ಏನಪ್ಪ ವಿಷಯ ಅಂದರೆ ಮಕ್ಕಳನ್ನ ಎಷ್ಟೇ ನಾವು ಹುಷಾರಾಗಿ ನೋಡಿಕೊಂಡ್ರೂ ಅಷ್ಟೇ. ನಾವು ಇವಾಗ ಎಲ್ಲಾದರೂ ಹೋಗಿರ್ತೀವಂದರೆ ನಮ್ಮ ಮೈಂಡೇ ಒಂದು ಕಡೆ ಇರುತ್ತೆ. ನಾವು ನೋಡಬೇಕು, ಯಾವುದೋ ಒಂದು ಪ್ಲೇಸಿಗೆ ಹೋಗಿರ್ತೀವಿ, ಪ್ಲೇಸ್ ನೋಡೋದ್ರಲ್ಲಿರುತ್ತೆ. ಒಂದು ಕಡೆ ಮಕ್ಳು ಇರ್ತಾರೆ, ಅವ್ರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಪ್ಲೇಸು ನೋಡೋಕ್ಕೆ ಕವರ್ ಮಾಡೋಕ್ಕಾಗಲ್ಲ. ಮತ್ತು ಮಕ್ಕಳೂ ಸುಮ್ಮನಿರಲ್ಲ ಒಂದು ಕಡೆ. ಅವರು ನೋಡಿದ್ದೆಲ್ಲ ಬೇಕು ಅಂತಾರೆ, ನೋಡಿದ್ದೆಲ್ಲ ತೆಕ್ಕೊಡು ಅಂತಾರೆ. ತಿನ್ನೋದು ಸಿಕ್ಕರೆ ತಿನ್ನೋದು ಬೇಕು ಅಂತಾರೆ, ಆಟದ ಸಾಮಾನು ಬೇಕು ಅದು ಬೇಕು ಅಂತಾರೆ. ಇಲ್ಲಿ ಮುಂದೆ ಓಡೋಗ್ತಾರೆ, ಇಲ್ಲಿ ಹಿಂದೆ ಇರ್ತಾರೆ. ಅವ್ರನ್ನ ಅಂದ್ರೆ ಮಕ್ಕಳ ಜೊತೆ ಕರ್ಕೊಂಡೋದ್ರೆ ಕರೆಕ್ಟಾಗಿ ಕವರೇ ಆಗಲ್ಲ. ಯಾವ ಪ್ಲೇಸ್ ನೋಡ್ದಂಗೂ ಅನಿಸಲ್ಲ, ಯಾವ ದೇವ್ರ ದರ್ಶನವೂ ಅನಿಸಲ್ಲ. ಯಾಕಂದರೆ ಇವಾಗಲೇ ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ, ನಾನು ಹಾಕಿದ್ದೀನಿ ವಿಡಿಯೋ ನೋಡಿ. ಅದನ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಅದ್ರ ಲಿಂಕ. ಏನೇ ಆಗಲಿ, ಒಂದು ವಸ್ತು ಆಗಲಿ, ಮಕ್ಕಳಾಗಲಿ, ಯಾರೇ ಆಗಲಿ, ಕಳೆದೋದಾಗ ಹುಡುಕೋದಕ್ಕೆ ನಾವು ಇದ್ದಾಗಲೇ ಜೋಪಾನ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇನ್ನೊಂದು ತುಂಬ ಕಷ್ಟ. ಏನು ಬಡವರು ಅಂತಿರ್ತೀವ ನಾವು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ನೋಡಬೇಕಂದ್ರೂ, ಒಂದು ತೊಗೊಳ್ಬೇಕಂದ್ರೂ, ಒಂದು ಏನಾದರೂ ಖರ್ಚು ಮಾಡಬೇಕಂದ್ರೆ ತುಂಬ ಕಷ್ಟ. ನಮ್ಮ ಬಜೆಟ್ ಅಷ್ಟಿರಲ್ಲ, ಆಸೆ ಜಾಸ್ತಿ, ಆ ಥರ ಇರುತ್ತೆ. ಈ ಶ್ರೀಮಂತರೆಲ್ಲ ಖರ್ಚು ಮಾಡೋಕ್ಕೆ ಒಂದು ರೋಗ, ಆ ಥರ ಅವರು ಅನುಭವಿಸ್ತಾರೆ. ದುಡ್ಡಿದ್ರೂ ಕಷ್ಟ, ದುಡ್ಡಿಲ್ದಿದ್ರೂ ಕಷ್ಟ. ನನ್ನ ಲೈಫಲ್ಲಿ ದುಡ್ಡಿಲ್ಲದೆ ಇರೋದೇ ಇದೇ ಚೆನ್ನಾಗಿದೆ. ಯಾಕಂದರೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ. ನಾವು ಏನೇ ಒಂದು ತಗೊಳ್ರು, ಇವಾಗ ತುಂಬ ರಿಚ್ ಫ್ಯಾಮಿಲಿಯಲ್ಲಿ ಮಕ್ಕಳು ಇರ್ತಾರಲ್ಲ, ಅವ್ರು ನೋಡಿರೋ ಪ್ರಕಾರ ಅವ್ರಿಗೆ ಕಷ್ಟ ಅನ್ನೋದೇ ಗೊತ್ತಿರಲ್ಲ, ಅವ್ರಿಗೆ ದುಡ್ಡಿನ ಬೆಲೆನೇ ಗೊತ್ತಿರಲ್ಲ. ಎಲ್ಲರೂ ಅಂತಲ್ಲ, ಕೆಲವ್ರಿಗೆ ಆ ಥರ ಬೆಳೆದಿರ್ತಾರೆ. ಯಾಕಂದರೆ ಅವ್ರ ಫ್ಯಾಮಿಲಿಲೆಲ್ಲರೂ ಗೋರ್ಮೆಂಟ್ ಜಾಬು ಇಲ್ಲ ಬಿಸ್ನೆಸ್ಸು ಏನೋ ಒಂದು ದುಡ್ಡಲ್ಲಿರ್ತಾರಲ್ಲ, ಮಕ್ಳಿಗೇನೋ ಅನಿಸಲ್ಲ, ಕೇಳಿದ್ದೆಲ್ಲ ತಗೊಡ್ತಾರೆ ಬಿಡು ಅನ್ನೋ ಇದರಲ್ಲಿ ಬೆಳೆದಿರ್ತಾರೆ ಅಷ್ಟೇ. ನಿನ್ನೆ ವ್ಲಾಗಲ್ಲಿ ಹೇಳಿದ್ನಲ್ಲ, ಹಂಗೆ ಚಾಮುಂಡಿ ಬೆಟ್ಟದಲ್ಲಿ ಒಂದು ನಿಮಿಷ ಮಗು ಕಳೆದೋಗಿತ್ತಲ್ಲ, ಆವಾಗ ನನಗನಿಸಿದ್ದು, ನನಗೆ ಗಿಲ್ಟ್ ಫೀಲ್ ಆಗ್ತಾ ಇರೋದು. ನಾನು ಒಂದು ಸ್ವಲ್ಪ ಅವ್ರನ್ನ ಕೇರ್ ಮಾಡಿ ನಾನು ಇಟ್ಕೊಂಡಿದ್ರೆ ಇರ್ತಾಯಿದ್ರೇನು, ಕಳೆದೋಗ್ತಾ ಇರಲಿಲ್ಲ ಅಂತ ನನಗೆ ಗಿಲ್ಟ್ ಫೀಲ್ ಆಯಿತು. ಅಂದರೆ ನನಗೂ ಗೊತ್ತಿಲ್ಲ ಅದು ಅವ್ರ ಹತ್ರ ಇದ್ದೆ, ಅವ್ರು ಕೈ ಬಿಟ್ಟಿದ್ದಾರೆ ಅಂತ ನಾನು ನೋಡೇ ಇಲ್ಲ. ದರ್ಶನ ಆಗಿ ಹೊರಗೆ ಬಂದರೂ ನೋಡಿಲ್ಲ. ಇನ್ನೇನು ನಾವು ದರ್ಶನಕ್ಕೆ ಹೋಗ್ತೀವಲ್ಲ, ಅಲ್ಲಿ ಒಂದು ಗಣೇಶ ಇದೆ, ಆ ಗಣೇಶದಿಂದ ಮುಂದೆ ಹೋದರೆ ದರ್ಶನ ಆಗುತ್ತೆ. ಅಲ್ಲಿಂದ ಆ ಗಣೇಶದಿಂದ ಮುಂದೆ ದರ್ಶನ ಆಗಿ ಹೊರಗೆ ಲಡ್ಡು ಇಸ್ಕೊಳ್ಳೋವರೆಗೂ ನಾನು ಅವ್ನು ನೋಡೇ ಇಲ್ಲ. ನನ್ನ ಜೊತೆಗೂ ಇಲ್ಲ ಅವನು, ನಿಶಾಂತೂ ಇಲ್ಲ, ರಾಯನೂ ಇಲ್ಲ. ಆದ್ದರಿಂದ ನಾನು ಅವ್ರ ಬಗ್ಗೆ ಕಾಳಜಿನೂ ವಹಿಸಲಿಲ್ಲ. ಹೆಂಗಿದ್ರು ಅಮ್ಮ ಮತ್ತು ನಮ್ಮ ಮನೆಯವರು ಇದ್ದಾರೆ ಅಂತಂದು ನಾನು ಸುಮ್ಮನೆ ಅದೇ. ಕಳೆದೋದ್ಮೇಲೆ ತುಂಬ ನೋವುಪಟ್ಟೆ. ಎಲ್ಲೇ ಆಗಲಿ ಹೋಗೋದು ಬೇಡ. ನಾನು ಏನು ಅಂದ್ಕೊಂಡೆ ಅಂದರೆ,
ನಾವು ಇಂಡಿವಿಜುವಲ್ ಹೋಗೋದ್ರೆ ಹೆಂಗೋ ಬರ್ಬೋದು. ಚಿಕ್ಕ ಮಕ್ಕಳು ಕಳೆದೋದ್ರೆ ತುಂಬ ಕಷ್ಟ. ನಾವು ದೊಡ್ಡವ್ರು ಕಳೆದೋದ್ರೆ ಹೆಂಗೋ ಹೆಸ್ರು ಹೇಳ್ತೀವಿ, ಊರು ಹೇಳ್ತೀವಿ, ಅಡ್ರೆಸ್ ಹೇಳ್ತೀವಿ, ಎಲ್ಲ ಹೇಳ್ತೀವಿ. ಅಂದರೆ ಒಂದು ಸ್ವಲ್ಪ ದೊಡ್ಡ ಮಕ್ಕಳು ಹೇಳ್ತಾರೆ. ಚಿಕ್ಕ ಮಕ್ಕಳು ಅವೆಲ್ಲ ಹೇಳೋಕ್ಕಾಗಲ್ಲ. ಒಂದು 5 ವರ್ಷವರೆಗೂ ಮಕ್ಕಳನ್ನ ಕರ್ಕೊಂಡು ಹೋಗೋದು ಕಷ್ಟ. ಕರ್ಕೊಂಡು ಹೋದ್ರೂ ಕೇರ್ಫುಲ್ಲಾಗಿರಬೇಕು. ನಾನು ಮಾಡಿದ್ನಲ್ಲ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಕಳ್ಕೊಂಡ್ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಅದೇನೋ ಗಂಡ ಸತ್ತಾಗ ಹೆಂಡ್ತಿಗೆ ಬುದ್ಧಿ ಬಂತು ಅನ್ನೋಂಗೆ ಅವ್ನು ಕಳೆದೋದ್ಮೇಲೆ ತುಂಬ ಪಶ್ಚಾತ್ತಾಪ ಪಟ್ಟೆ. ತುಂಬ ಹತ್ತೆ ಕೂಡ ನಾನು ಎಂಥ ಕೆಲಸ ಮಾಡಿಕೊಂಡೆ, ಬರೀ ಇದ್ರ ಕಡೆನೇ ಫೋಕಸ್ ಮಾಡಿದ್ನೇ ಹೊರತು ಮಕ್ಕಳ ಕಡೆ ನೋಡ್ಕೊಂಡಿರಲಿಲ್ಲ. ನನ್ನ ತಪ್ಪು ಇದೆ ಅಂತ ತುಂಬ ಬೇಜಾರಾಯಿತು. ತುಂಬ ಹೇಳ್ಕೊಳ್ಳೋದಾಗದಷ್ಟು ಸಂಕಟನೂ ಆಯಿತು. ಏನು ಮಾಡೋಕ್ಕಾಗಲ್ಲ, ಅದು ಕಳೆದೋದಾಗ ಆಗುತ್ತಲ್ಲ ನೋವು. ಯಾರಿಗೂ ಬೇಡ, ಶತ್ರುಗಳಿಗೂ ಬೇಡ. ಅಷ್ಟು ವರ್ಷ ಮುದ್ದಾಗಿ ಬೆಳೆಸಿರ್ತೀವಿ. ಮಕ್ಕಳೇ ಇಲ್ಲ ಅಂತಂದರೆ ಸಿಕ್ಕರೆ ಪರವಾಗಿಲ್ಲ, ಯಾರೋ ಎತ್ಕೊಂಡು ಹೋಗಿ ಕೊಡ್ದಿದ್ದಂಗೆ, ಇಲ್ಲ ಇವಾಗಿನ ಕಾಲದಲ್ಲಿ ಗೊತ್ತಿದೆಯಲ್ಲ, ಎತ್ಕೊಂಡೋಗಿ ಬೇರೆ ಕಡೆ ಮಾರೋದು, ಆ ಥರ ಥಿಂಕ್ ಬಂತು. ಅಲ್ಲೇ ಇದ್ದರೆ ತಂದು ಕೊಡ್ತಾರೆ, ಆ ಥರ ಮೈಂಡ್ ಸೆಟ್ ಅವ್ರಿಗೆ. ಮಕ್ಕಳು ಸಿಕ್ಕರೆ ಏನು ಮಾಡೋದು, ಸಿಕ್ಕಿದ್ರೆ ಏನು ಮಾಡೋದು ಅಂತ. ಅಂದರೆ ಇವಾಗ ಮಕ್ಕಳನ್ನ ತಗೊಂಡೋಗಿ ಮಾರ್ಕೊಳ್ಳೋದು, ಕಿಡ್ನಿ ಅವೆಲ್ಲ ತಗೊಳ್ಳೋದು, ಇಲ್ಲ ಯಾರಾದರೂ ಮಕ್ಕಳು ಇಲ್ದಾರೆ ಎತ್ಕೊಂಡು ಹೋಗ್ಬಿಡೋದು, ಆ ಥರ ಆಗಿಬಿಟ್ರೆ ಕಷ್ಟ. ಆ ಥರ ಸಿಕ್ಕಿದ್ರೂ ಕಷ್ಟ ಅಲ್ಲ ಅಂತ ನನಗೆ ಭಯ ಆಗಿದ್ದು ಅಷ್ಟೇ. ಸಿಗ್ತಾನೆ ಅನ್ನೋ ಭರವಸೆ ಇತ್ತು. ಆ ಥರ ಅವ್ರಿಗೆ ಸಿಕ್ಕಿದ್ರೆ ಸಿಗಲ್ಲ ಅನ್ನೋ ಒಂದು ಏನು ಸಂಕಟನೂ ಜಾಸ್ತಿ ಇತ್ತು ನನಗೆ. ಅವರಂತಲ್ಲ, ಒಂದು ಸಂಬಂಧ ಆಗಲಿ, ಒಂದು ಮಕ್ಕಳಾಗಲಿ, ಒಂದು ವಸ್ತು ಆಗಲಿ, ಯಾವುದೇ ಒಂದು ವಸ್ತು ಆಗಲಿ, ಏನೇ ಒಂದು ವಸ್ತು, ಮಕ್ಕಳು, ವಯಸ್ಸಾದವರು, ಮನುಷ್ಯರು, ಯಾವುದೇ ಒಂದಾಗಲಿ ಒಂದು ಸರಿ ಕಳ್ಕೊಂಡ್ರೆ ಸಿಗೋದು ಕಷ್ಟ. ಸಿಕ್ಕರೂ ಫಸ್ಟ್ ಟೈಮ್ ಸಿಕ್ಕಷ್ಟು ಖುಷಿ 2ನೇ ಸಾರಿ ಸಿಕ್ಕಾಗ ಅಷ್ಟೊಂದಿರಲ್ಲ. ಮಕ್ಕಳಾದರೆ ಸಿಗುತ್ತೆ, ಏನಾದರೂ ಇಂಪಾರ್ಟೆಂಟ್ ಕಳ್ಕೊಂಡಿರ್ತೀವಲ್ಲ. ಇವಾಗ ದುಡ್ಡಿದ್ದರಾದರೆ ಫಸ್ಟಿಗೆ ಕಳ್ಕೊತಾರೆ, ತಗೊಂಬರ್ತಾರೆ. ವಸ್ತುಗಳಾದರೆ ನಾವು ಆದರೆ ಬಡವರು ತಗೊಬರೋಕ್ಕಾಗಲ್ಲ. ಕಳ್ಕೊಂಡಿದ್ದೇವೆ ಅನ್ನೋ ಬೇಜಾರಲ್ಲೇ ಎದ್ದೋಗ್ಬಿಡ್ತೀವಿ. ಅದಕ್ಕೆ ಕಳೆಯೋಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು, ಜೋಪಾನ ಮಾಡ್ಕೋಬೇಕು ಅನ್ನೋ ಅರಿವು ಮೂಡ್ತು ನನಗೆ. ಅವಾಗ ತುಂಬ ಬೇಜಾರೂ ಆಯಿತು. ಆಮೇಲೆ ಅಲ್ಲಿಂದ ಮನೆಗೆ ಬರೋವರೆಗೂ ಅವನ್ನ ನಿಶಾಂತನ ನೋಡ್ತಾನೇ ಇರ್ತಾಯಿದ್ದೆ. ಆಮೇಲೆ ನನ್ನ ತಂಗಿನ, ಇವ್ರು ಮೂರನ್ನ ನೋಡ್ತಾಯಿದ್ರೆ. ಅಂದರೆ ಸ್ವಲ್ಪ ಜಾಸ್ತಿ ಅಂದರೆ ಇವರಿಬ್ಬರ ಮೇಲಿತ್ತು. ಅವಳಿಗಂದರೆ ಅಡ್ರೆಸ್ ಗೊತ್ತು, ಫೋನ್ ನಂಬರ್ ಗೊತ್ತು, ಹೇಳ್ತಾಳೆ. ಇವ್ರಿಗೆ ಅದು ಬರಲ್ಲಲ್ಲ. ನಿಶಾಂತ್ ಹೇಳ್ತಾನೆ ಅಡ್ರೆಸ್ಸು, ಅವನಿಗೆ ಫೋನ್ ನಂಬರ್ ಗೊತ್ತಿಲ್ಲ. ಇವನಿಗೆ ಆ ಅಡ್ರೆಸ್ ಹೇಳ್ತಾನೆ. ಭಯ, ಗಾಬರಿಲಿರ್ತಾರಲ್ಲ ಅಪ್ಪ ಅಮ್ಮ ಇಲ್ಲ ಅಂತ. ಭಯದಲ್ಲಿ ಹೇಳ್ತಾರೋ ಇಲ್ಲೋ ಅದು ಗೊತ್ತಾಗಲ್ಲ. ಆದ್ದರಿಂದ ಸ್ವಲ್ಪ 5 ವರ್ಷ 6 ವರ್ಷ ಆಗೋವರೆಗೂ ಮಕ್ಕಳನ್ನ ಕರ್ಕೊಂಡೋದ್ರೆ ಹುಷಾರಾಗಿರ್ರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಾಗಿರೋ ತೊಂದರೆ ಆ ಟೈಮಲ್ಲಿ ನಮ್ಗೆ ಯಾರೂ ಸ್ಪಂದಿಸಲ್ಲ. ಎಷ್ಟು ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದರೆ ಸ್ವಲ್ಪ ರೆಕಮೆಂಡ್ ಮಾಡಿ ಏನಾದರೂ ಉಳಿಸ್ಕೊತಾರೆ. ಏನೇ ಆಗಲಿ ಹುಡುಕಿ ಕರ್ಕೊಬರೋವರೆಗೂ ಎಷ್ಟು ನೋವು ತಿಂತೀವಿ. ಅದಕ್ಕೆ ಮುಂಚೆನೇ ಕೇರ್ ತಗೊಂಡ್ರೆ ಒಳ್ಳೆಯದು. ಅದೇ ನಾವು ಬಡವರಾಗಿರೋದ್ರಿಂದ ಅವ್ರ ಕಿವಿ ಮೇಲೇ ಹಾಕ್ಕೊಂಡಿಲ್ಲ. ಏನೇ ಆಗಲಿ ನಮ್ಮ ವಸ್ತು ನಮ್ಮ ಕೈಯಲ್ಲಿದ್ದಾಗ ಎಷ್ಟು ಏನಂತೀವಿ ನಾವು, ಏನು ಖುಷಿ ಇರುತ್ತೋ, ಕಳ್ಕೊಂಡಾಗ ಎಷ್ಟು ಬೇಜಾರಾಗಿ ಎಷ್ಟು ಹುಡುಕಿದ್ರೂ ಸಿಗಲ್ಲ. ಯಾರೂ ತಲೆಗೆ ಹಾಕ್ಕೊಳಲ್ಲ, ನಟಿಸ್ತಾರೆ. ಹುಡ್ಕೊಡೋ ಥರ ತಂದುಕೊಡೋ ಥರ ಯಾರೂ ಇದು ಮಾಡಲ್ಲ. ಅದರಿಂದ ಹೇಳಿದ್ದು ಅವತ್ತು ಅವರಾಗಲಿ ರೆಸ್ಪಾನ್ಸ್ ಮಾಡಿಲ್ಲ, ಹುಡುಕಿಲ್ಲ. ಯಾರೋ ಬೇರೆಯವ್ರು ಬಂದು ಕರ್ಕೊಬಂದು ಕೊಟ್ಟಿದ್ದಕ್ಕೆ ನಮ್ಮ ಪುಣ್ಯ ಚೆನ್ನಾಗಾಯಿತು, ನನ್ನ ಮಗ ಸಿಕ್ಕಿದ. ಇಲ್ಲಾಂದರೆ ಅರೋಹರ. ಯಾಕಂದರೆ ಇರೋದೊಬ್ಬನಾಗ್ಬಿಡ್ತಾಯಿದ್ರು. ಇಬ್ಬರೇ ನನ್ನ ಮಕ್ಕಳಿರೋದು ಆಪ್ಷನ್, ಟಮಿ ಆಪ್ಷನು ಆಗಿಬಿಟ್ಟಿದೆ. ಅದೆಲ್ಲ ನೆನಪಾಗ್ಬಿಡ್ತು ಒಂದು ಸರಿ. ಅಯ್ಯೋ, ನಾನು ಯಾಕಾದರೂ ಆಪ್ಷನ್ ಮಾಡಿಸ್ಕೊಂಡು ಟಮಿ ಇವ್ನ ಕಳೆದು ಹೋಗ್ಬಿಟ್ಟ, ಸಿಗ್ತಾನೋ ಇಲ್ಲೋ, ಅವನೊಬ್ಬನೇ ಆಗಿಬಿಟ್ಟ. ಫುಲ್ ಅದೆಲ್ಲ ಯೋಚನೆ ಬಂದುಬಿಡ್ತು ನನಗೆ ಒಂದು ಕ್ಷಣ. ಯಪ್ಪ, ಏನು ಮಾಡೋದು, ಯಾರಿಗೆ ಸಿಕ್ಕನೋ, ಯಾರು ಎತ್ಕೊಂಡು ಹೋದ್ರು, ಏನು ಮಾಡ್ತಾಯಿದ್ದನು, ಹೆಂಗೆ ಅಳ್ತಾ ಇದ್ದನು, ಏನು ಸುಮ್ಮನೆ ಇದ್ದನು, ತಿನ್ನೋಕ್ಕೆ ಕೊಟ್ಟು ಯಾಮಾರಿಸ್ತಾ ಇದ್ದರು ಅಂತ ಅದೆಲ್ಲ ಯೋಚನೆ ಮಾಡ್ತಾಯಿದ್ದೆ ನಾನು. ಇನ್ನೊಂದು, ಕರ್ಕೊಂಡೋಗಿರೋದಕ್ಕೆ ನಮ್ಮ ಅತ್ತೆ ಏನಂತಳೋ, ಊರಿಗೆ ಹೋದ್ಮೇಲೆ ನಮ್ಮ ಫ್ಯಾಮಿಲಿಯಲ್ಲಿರೋರು ಏನಂತಾರೆ, ಬೈತಾರೋ ನನ್ನ, ಹಿಂಗೆ ಕಳೆದಿದ್ದೀನಲ್ಲ ಅಂತ ಫುಲ್ಲು ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈ ಥರ ನೀವು ಯಾರು ಮಾಡ್ಕೋಬೇಡ್ರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಂತಂದರೆ ಧೈರ್ಯ ಇರಬೇಕು. ಅದೇ ಕಳೆದೋಗಿದೆಯಾ ಅನ್ನೋ ನೋವಲ್ಲಿ ಕುತ್ಕೋಬಾರ್ದು. ಏನೇ ಒಂದು ಕಳೆದೋಗಿರಲಿ ಕುತ್ಕೋಬಾರ್ದು. ಕಳೆದೋಗಿದೆಯಲ್ಲ ಅಂತಂದು ಅಲ್ಲೇ ಕೂರಬಾರ್ದು. ಅದರಿಂದನೂ ನಮ್ಗೆ ಸಿಗೋ ಚಾನ್ಸಸ್ ಕಡಿಮೆ. ದುಃಖ ಇದ್ರೂ ದುಃಖ ಇಟ್ಕೊಂಡು ನಾವು ಹುಡುಕಬೇಕು, ಪ್ರಯತ್ನ ಮಾಡಬೇಕು. ಕೊನೆಯ ಕ್ಷಣವರೆಗೂ
ಪ್ರಯತ್ನ ಮಾಡಬೇಕು. ಆ ಟೈಮಲ್ಲಿ ಯಾರೂ ಸಪೋರ್ಟ್ ಮಾಡಲ್ಲ, ಎಲ್ಲರೂ ಬೈತಾರೆ. ನಿಜ, ನಾವು ಮಾಡಿರೋ ತಪ್ಪಿಗೆ ಎಲ್ಲರೂ ಬೈತಾರೆ. ಏನೇ ಒಂದು ಕೆಲಸ ಮಾಡಿರಲಿ, ಒಂದು ಎಡವಟ್ಟು ಮಾಡಿರಲಿ, ಆ ಟೈಮಲ್ಲಿ ಬೈತಾರೆ. ಬೈಸ್ಕೊಂಡು ಅದನ್ನ ಸರಿ ಮಾಡೋದು ಹೆಂಗೆ ಅಂತ ನಾವು ನೋಡಬೇಕೆ ಹೊರತು ಹಿಂಗೆ ಬೈದ್ರಲ್ಲ, ಹಿಂಗೆ ಕಳೆದೋಯ್ತಲ್ಲ ಅಂತ ನಾವು ಕುರುಗ್ತಾ ಕೂತ್ಕೊಂಡ್ರೆ ಅದು ಸರಿ ಆಗಲ್ಲ, ಅದಕ್ಕೆ ಪರಿಹಾರನೂ ಸಿಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ಬಿಸಿಲು ಬಂತು, ಆವಾಗಲೇ ಮಳೆ ಬಂದು ಹೋದ್ಮೇಲೆ ಇವಾಗ ಬಿಸಿಲು ಕಾಯ್ತಾ ಇದೆ. ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳನ್ನೆಲ್ಲೇ ಕರ್ಕೊಂಡು ಹೋದರೆ ನನ್ನ ಥರ ಮಾಡ್ಕೋಬೇಡ್ರಿ, ಹುಷಾರಾಗಿರ್ರಿ. ಅದು ಈ ಬೇಸಿಗೆ ಟೈಮಲ್ಲಿ ಜಾಸ್ತಿ ಜನ ಇರ್ತಾರಲ್ಲ, ಈ ಗೋರ್ಮೆಂಟ್ ಹಾಲಿಡೇ ದಿನ ಮತ್ತು ಈ ಬೇಸಿಗೆ ರಾಜ್ಯದಲ್ಲಿ ಜಾಸ್ತಿ ಓಡಾಡ್ತಾ ಇರ್ತಾರಲ್ಲ, ಅಂದರೆ ಟ್ರಿಪ್ಪು ಅವೆಲ್ಲ ಬರ್ತಾ ಇರ್ತಾರಲ್ಲ ದೇವಸ್ಥಾನಗಳಿಗೆ, ಇಲ್ಲ ಟೂರಿಂಗ್ ಪ್ಲೇಸ್ಗಳಿಗೆ. ಆ ಟೈಮಲ್ಲಿ ಕಳೆದೋಗೋದು ಜಾಸ್ತಿ. ಹುಷಾರಾಗಿರಿ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ಈ ವಿಡಿಯೋ ಹೆಂಗೆ ಅನ್ನಿಸ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಇನ್ನೂ ಹೊಸ್ದಾಗಿ ನೋಡ್ತಿದ್ರಿ ಸಬ್ಸ್ಕ್ರೈಬ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.